ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ಊರಿಗೆ ಹೋಗಿದ್ದು ಒಂದು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ತಾಯಿ ಮನೆ ವಿಡಿಯೋ ಆಗಿರುತ್ತೆ. ಬೆಳಗ್ಗೆ ಎದ್ದು ಮಾಮೂಲಿ ಊರ ಕಡೆ ಇದ್ದೇ ಇರುತ್ತಲ್ಲ ಈ ಥರ ಎಲ್ಲ. ನಮ್ಮ ಮನೇಲೂ ಸುಧಾ ಐತೆ. ನನ್ನ ಮಗನಿಗಂತೂ ತುಂಬ ಇಷ್ಟ. ಅವನು ಈ ಥರ ಆಟ ಆಡಿಸೋದು ಎಲ್ಲ ಮಾಡ್ತಾನೆ ಇದ್ದ ಊರಲ್ಲಿ. ಈಗ ಎಲ್ಲರಿಗೂ ಮನೆ ಕಂದಾಯ ಕಟ್ಟಬೇಕು, ಮನೆಯದು ನಲ್ಲಿಗೂ ಸುಧಾ ಬಿಲ್ ಎಲ್ಲ ಕಡೆನೂ ಹಾಕವ್ರೆ. ಬಿಲ್ ಕಟ್ಟೋ ಅಂಥದ್ದು ಫಸ್ಟೆಲ್ಲ ಈ ಥರ ಇರಲಿಲ್ಲ. ಎನಿ ಟೈಮ್ ನೀರು ಬರೋ ಥರ ಹರಿತಾನೇ ಇರ್ತಿತ್ತು. ಈಗೆಲ್ಲ ಟೈಮಿಂಗ್ಸು ಒಂದಿನ ಬಿಟ್ಟು ಒಂದಿನ ಅನ್ನೋ ಥರ. ನಮ್ಮಮ್ಮ ಬೆಣ್ಣೆ ಕಡಿತಾ ಇರೋದು, ಮಜ್ಜಿಗೆ ಸಿಲ್ಬ್ತೀವಿ ಅಂತ. ಮೊದಲೆಲ್ಲ ಮಜ್ಜಿಗೆ ಸಿಲ್ಬೋದು ಮಂತಿತ್ತು, ಈಗೆಲ್ಲ ಮಿಷಿನ್ನು. ನಮ್ಮ ಅಮ್ಮನೂ ಸುಧಾ ಮಿಷಿನ್ನೇ ಇವಾಗ. ಅವಾಗೆಲ್ಲ ಮಂತಲ್ಲೇ ಕಡಿತಾನೆ ಇತ್ತು. ಈಗ ಕಾಫಿ ಕಾಯಿಸ್ತಾ ಇದ್ದೋ ಕೂತಿದ್ದ ಇವನು ನನ್ನ ಮಗ ಕೂಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದ. ನಾನು ಕಾಫಿ ಕಾಯಿಸ್ದೆ. ನಮ್ಮಮ್ಮ ಹಾಲು ಕರ್ಕೊಬಂದಿತ್ತು, ಹಾಲು ಇಟ್ಟಿತ್ತು. ಜೊತೆಗೆ ನಮ್ಮಮ್ಮ ಬೆಣ್ಣೆಯನ್ನು ಅದೇ ಮಿಷಿನಲ್ಲಿ ಕಡ್ದಿತ್ತಲ್ಲ ಅದನ್ನ ರೆಡಿ ಮಾಡ್ಕೊತಾಯಿತ್ತು. ನಾನೊಂದು ಸ್ವಲ್ಪ ಕಾಫಿ ಕಾಯಿಸ್ತಾಯಿದ್ದೆ. ನೋಡಿ, ಬೆಣ್ಣೆ ನ್ಯಾಚುರಲ್ ಬೆಣ್ಣೆ ಇದು. ನಮ್ಮೆಣ್ಣೆ ಹಾಲು ಕರೆದು ಊರ ಕಡೆ ಎಲ್ಲ ಇದು ನ್ಯಾಚುರಲ್ಲೇ. ನಮಗೆ ಬರೋದಕ್ಕೆ ಬೇರೆ ಈ ಕಡೆ ಪ್ಯಾಕೆಟ್ ಹಾಲು ಅದರಲ್ಲೆಲ್ಲ ಬರಲ್ಲ ಅಂತಲ್ಲ. ಅದು ನಾವು ಇವತ್ತದು ಪ್ಯೂರ್ ಹಾಲು ಅಲ್ಲೇ ಕರೆದು ಅಲ್ಲೇ ಹಾಲು ಆಗಿರಲ್ಲ. ಬೆಣ್ಣೆನೂ ಸುಧಾ ಅಲ್ಲೇ ಇದಾಗಿರಲ್ಲ. ನೋಡಿ, ಊರ ಕಡೆ ವಾತಾವರಣವೂ ಚೆನ್ನಾಗೈತೆ. ಇದು ಹಾಲು ಚೀಟಿ. ಡೈರಿಗೆ ಹಾಲು ಹಾಕ್ಬೇಕಾದ್ರೆ ಮೊದಲೆಲ್ಲ ಕಾರ್ಡ್ ಕೊಡೋರು. ತಿಂಗಳಿಗೊಂದ್ಸಲ ಹೊಸ ಕಾರ್ಡು 1ನೇ ತಾರೀಕು ಬಂತು ಅಂದರೆ ಕೊಡೋರು ಕಾರ್ಡು. ಈಗೆಲ್ಲ ಚೀಟಿ ಮಾಡಿಬಿಟ್ಟವ್ರೆ. ನಾನೊಂದು ಸ್ವಲ್ಪ ಬೆಳಿಗ್ಗೆ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಅನ್ನಕ್ಕಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೆ. ಇನ್ನೊಂದು ಸಲ ನಮ್ಮಮ್ಮ ಬೆಂಗಳೂರಿಗೆ ಹೋಯ್ತಿ ಅಂತ ಹೇಳ್ಬಿಟ್ಟು ಉದ್ದಿನ ಕಾಳು ಉದ್ದಿನ ಸಿಟ್ಟು ಮಾಡಿಸ್ಕೊಡೋಣ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಉರಿ ಅಂತಾಯಿತು. ಅದೆಲ್ಲ ಉರಿಯೋಣ ಅಂದ್ಬಿಟ್ಟು ನಾನು ಉರಿ ರೆಡಿ ಮಾಡ್ಕೊತಾಯಿದ್ದೆ. ನೀವೆಲ್ಲ ನೋಡಿರ್ತೀರ, ಮಾಡಿರ್ತೀರ ಉದ್ದಿನ ಸಿಟ್ಟು ಹೆಂಗೆ ಮಾಡೋದು ಅಂತ. ಅದಕ್ಕೇನೂ ಇಲ್ಲ ಜಾಸ್ತಿ ಐಟಮ್ಮು. ನಮ್ಮಮ್ಮ ಎಮ್ಮೆ ಹಿಡ್ಕೊಂಡು ಹೋಯ್ತಾಯಿತ್ತು ಹೊಲ್ತಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಅವನು ಹೋಯ್ತಾ ಇದ್ದ. ಹೋಗಿದ್ದೆಲ್ಲ ಕಟ್ಟಾಕ್ಬಿಟ್ಟು ಬಂದರು. ಜೊತೆಗೆ ಇನ್ನು ಹಬ್ಬ ಇತ್ತಲ್ಲ ಅವತ್ತೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದ. ಸ್ವಲ್ಪ ನನ್ನ ಮಗ ಈ ಥರ ಆಡ್ತಾಯಿದ್ದ. ನೋಡಿ, ಯಾವ ಬಟ್ಟೆ ಒಗೆಯೋಕ್ಕೆ ಸ್ವಲ್ಪ ಬಟ್ಟೆನೂ ಉಣಿ ಹಾಕಿತ್ತು. ಒಳಗಡೆ ಎಲ್ಲ ಒರೆಸಿ ರೆಡಿ ಮಾಡ್ಕೊಂಡೆ ನಾನು. ನಮ್ಮಮ್ಮ ಟಾರ್ಚ್ ಎಲ್ಲ ಒರೆಸಿ ರೆಡಿ ಮಾಡ್ತು. ನೋಡಿ, ನಾನು ಸ್ವಲ್ಪ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಊರಿಗೆ ಹೋಗಿ ನಾನು ಹತ್ತತ್ರ 1 ವೀಕ್ ಆಯ್ತಾ ಬತ್ತು. 1 ವೀಕಿಂದ ಬೇರೆ ಊರು, ಆ ಊರು ಈ ಊರು ಹೋಗ್ಬಿಟ್ಟೆ. ಈ ಸಲ ನಮ್ಮ ಅಜ್ಜಿ ಮನೆಗೆ ಹೋಗಲಿಲ್ಲ. ಎಷ್ಟೋ ದಿನ ಎಷ್ಟೊಂದು ಆಟ ಆಡಿದ್ದೀವಿ ಅಂದರೆ ಅಜ್ಜಿ ಮನೆಯಲ್ಲಿ, ಅದು ಹೇಳೋಕ್ಕಾಗದೇ ಇರೋ ಅಷ್ಟು. ಅಲ್ಲಿ ಅಷ್ಟೊಂದು ನೆನಪು ಕೂಡ ಸುಧಾ ಐತೆ ನನ್ನ ಹತ್ರ. ನಾನು ಯಾವತ್ತೂ ಮರೆಯಲ್ಲ ಆ ನೆನಪುಗಳನ್ನ. ಅಷ್ಟೇ ಖುಷಿ ಪಟ್ಟಿದ್ದೀವಿ. ಅಲ್ಲಿ ಕಲ್ತಿರೋದು ಹೆಚ್ಚು. ನಾನು ಏನೇ ಕಲ್ತಿದ್ರು ಅದು ಅಜ್ಜಿ ತಾತನ ಹತ್ರನೇ ಜಾಸ್ತಿ ಅಂತ ಹೇಳ್ಬೋದು. ರಜಾ ಕೊಟ್ಟರು ಸಾಕು ಜಾಸ್ತಿ ಅಜ್ಜಿ ಊರಿಗೆ ಹೋಗ್ಬಿಡ್ತೀವಿ. ಶನಿವಾರ ಭಾನುವಾರ ಸ್ಕೂಲು ರಜಾ ಬತ್ತು ಅಂದರೆ ಸಾಕು ಹೋಗೋದೆ ಅಲ್ಲಿಗೆ. ನಾನೊಂದು ಸ್ವಲ್ಪ ದೀಪ ಎಲ್ಲ ಬೆಳ್ಕೊಂಡೆ. ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ಹಬ್ಬ ಅಲ್ಲ ಅವತ್ತು, ಪೂಜೆ ಎಲ್ಲ ಮಾಡಿದೆ. ಸಿಂಪಲಾಗಿ ಒಂದು ರಂಗೋಲಿನೂ ಹಾಕ್ತೆ. ನಮ್ಮಮ್ಮನೂ ಹೊಲ್ದ ಹತ್ರ ಹೋಗ್ಬೇಕಲ್ಲ. ಇವ್ನು ನೋಡಿ, ನನ್ನ ಮಗ ಅಷ್ಟು ದಿನದಿಂದ ಇದ್ದೀರಾ ಬಟ್ಟೆ ತೊಗೊಳ್ಳಿ ಅಂತೇಳಿ ಅಂದ್ಬಿಟ್ಟು ಬಟ್ಟೆ ತಗೊಂಡು ಎಲ್ಲರಿಗೂ ಒಂದೊಂದು ಜೊತೆ. ಇವನು ಜ್ಯೂಸ್ ಕುಡಿತಾಯಿದ್ದೆ. ನಾವು ಮಧ್ಯಾಹ್ನದ ಊಟ ಈ ಥರ ಮುದ್ದೆ ಉಪ್ಸಾರು ಮಾಡಿತ್ತು ನಮ್ಮಮ್ಮನೇ. ನಾವೆಲ್ಲ ಊಟ ಮಾಡಿದೆ. ನನ್ನ ಮಗ ಆನೆ ಮೇಲೆ ಅಂಬರಿ ಅಂತ ಮಾಡ್ತಾಯಿದ್ದ. ನಮ್ಮ ಅಮ್ಮನೂ ಇನ್ನು ಹೊಲ್ತಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಊಟ ಮಾಡಾದ್ಮೇಲೆ ನಮ್ಮ ಹಾಲು ಕುಡಿಸ್ತಾಯಿದ್ದ ಆಡ್ಮರಿಗೆ. ಆಗ ನನ್ನ ಮಗನೂ ಆಸೆನೇ ಅಲ್ಲ, ಅಲ್ಲಿಗೆ ಹೋದ. ನೋಡಿ, ನನ್ನ ಮಗನ ಚಿಕ್ಕವನಿಗೂ ಭಯ ಇಲ್ಲ. ಆತ ಅದನ್ನೂ ನೋಡೇ ಬಿಡ್ತೀನಿ ಅಂತ ಅವನು ಹಿಡ್ಕೊಳಕ್ಕೆ ಹೋಗ್ತಾನೆ. ಇನ್ನು ನಮ್ಮ ಅಮ್ಮನೂ ನೋಡಿ, ಇದೇವು ಕೋಳಿ ಹುಂಜ. ಇದೇ ಹಬ್ಬಕ್ಕೂ ಏನೋ ಅಂತ ಹೇಳ್ಬಿಟ್ಟು, ಇನ್ನು ಸಂಜೆ ಆಯ್ತಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಹಿಡ್ಕೊಂಡು ಇದ್ದರು. ಅಲ್ಲಿ ಕೌಚ್ ಹಾಕೋಣ ಅಂತ ಹೇಳ್ಬಿಟ್ಟು ಹಿಡ್ದು ಕೌಚ್ ಹಾಕಿದ್ರು.
ನಾನು ಸ್ವಲ್ಪ ಇನ್ನು ಮಡ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಹೂವು ಇತ್ತು ಅಂದ್ಬಿಟ್ಟು ಕಟ್ಕೊತಾ ಇದ್ದೋ. ಇನ್ನು ಸಂಜೆ ಆಗೋಯ್ತು. ಇನ್ನು ಯಥಾ ಪ್ರಕಾರ ಬೆಳಗ್ಗೆ ಸಂಜೆ ಬಂದು ಹಾಲು ಕರಿಯೋದು, ಕಾಫಿ ಕಾಯಿಸ್ಕೊ ಕುಡಿಯೋದು ಇದೇ ಇರುತ್ತೆ. ಇದು ತಂಬಿಟ್ಟಿಗೆಲ್ಲ ಪೂಜೆಗೆ ಏನೇನು ಬೇಕು ಅದನ್ನ ರೆಡಿ ಮಾಡ್ಕೊತಾ ಇತ್ತು. ಇನ್ನು ಹಬ್ಬ ಅಂದ್ಬಿಟ್ಟು ಅದು ದೇವ್ರಿಗೆ ಅಂದ್ಬಿಟ್ಟು ಅಲ್ಲೋಗಿ ಒಪ್ಪಿಸ್ಕೊಂಡು ಬರೋದು ಅದನ್ನು. ಇನ್ನು ನಮ್ಮ ಅಜ್ಜಿ ಇನ್ನು ಇಲ್ಲಿಗೆ ಕರ್ಸ್ಕೊಂಡೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಏನು ಮಾಡೋಕ್ಕಾಗಲೇ ಇಲ್ಲ. ನಾನು ಸ್ವಲ್ಪ ಊರಲ್ಲಿದ್ದೆ ಅಂದ್ಬಿಟ್ಟು ಬೇರೆ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪೂಜೆ ನಾನು ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದು ಆಮೇಲೆ ತಂಬಿಟ್ಟಂದು ಫಸ್ಟ್ ಅಲ್ಲಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದೆ. ಆಮೇಲೆ ಈ ದೇವಸ್ಥಾನಕ್ಕೂ ಹೋಗೋಣ, ಹೆಂಗೂ ಇಲ್ಲೇ ಇದ್ದೀನಲ್ಲ ಊರಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೂ ನಮ್ಮ ಅಮ್ಮನೂ ಹೋಯ್ತಾಯಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಜೊತೆ ಹೋದು. ಎಲ್ಲ ಊರವ್ರು ಎಲ್ಲರೂ ಅದೇ ದೇವಸ್ಥಾನದಲ್ಲಿ ತಂಬಿಟ್ಟನಾರ್ತಿ ದೇವ್ರಿಗೆ ಒಪ್ಪಿಸ್ಕೊಂಡು ಕೋಳಿ ಕುಯ್ಕೊಂಡು ಬರೋದು. ನಾವು ಇದು ಹಬ್ಬ ಎಲ್ಲ ಮುಗಿಸ್ಕೊಂಡು ಇನ್ನು ಬೆಳಗ್ಗೆ ಬೆಂಗಳೂರಿಗೆ ಹೊರಟೋಣ ಅಂತ ಹೇಳ್ಬಿಟ್ಟು ಬರ್ತಿದ್ದು. ಇನ್ನು ನಮ್ಮಮ್ಮ ದೇವ್ರಿಗೆ ಪೂಜೆ ಮಾಡ್ಕೊಂಡು ಅಲ್ಲಿ ಮನೇಲಿ ಪೂಜೆ ಮಾಡ್ಕೊಂಡು ಅದೇ ತಂಬಿಟ್ಟಿಗೆ ಮತ್ತು ಮಡೆಯಾಗಿರ್ತಲ್ಲ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಯ್ತಾ ಇರೋದು. ನಾನು ಅದೇ ದೇವಸ್ಥಾನ ಪೂಜೆ ಮಾಡಿಸಿದ್ದು. ನೋಡಿ, ಊರಿಂದ ಸ್ವಲ್ಪ ಆಚೆ ಇರೋದು ದೇವಸ್ಥಾನ, ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಬೆಳಕಿದ್ದಂಗೆ ಹೋಗೋಣ ಅಂತ ಹೋದ್ರು, ಆದರೂ ಲೇಟ್ ಆಗೇ ಹೋಯ್ತು. ಆ ಕಡೆಯಿಂದ ಬರುವಾಗ ಕತ್ಲೆನೇ ಆಯಿತು. ನೋಡಿ, ಎಲ್ಲ ಮಡೆ ಹೊತ್ಕೊಂಡು ಕೋಳಿ ಇಟ್ಕೊಂಡು ಹೋಗ್ತಾ ಅವ್ರೆ. ನೋಡಿ, ಎಲ್ಲ ಲೈನಿಂಗ ಮಡಗಿ ಅವರೇ ತಂಬಿಟ್ಟು ಪೂಜೆ ಮಡೆಯನ್ನು ಈ ಥರ ಎಲ್ಲರೂ ಅಷ್ಟೇ. ನೋಡಿ, ನನ್ನ ಮಗ ಇವರು ನಾವು ಓದೋ ಬೇಗ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಒಟ್ಟಿಗೆ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಅಲ್ಲೇ ಸೇರಿಕೊಂಡು ಅಲ್ಲಿಂದ ಬಂದು ಕೋಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಅಡುಗೆ ಮಾಡ್ಕೊಂಡು ಊಟ ಮಾಡೋದೇ ಟೈಮ್ ಆಗೋಯ್ತು. ಇನ್ನು ನಮ್ಮ ಅಜ್ಜಿ ಬಂದಿತ್ತು. ನಮ್ಮ ಅಜ್ಜಿ ಅಂದರೆ ಜಾಸ್ತಿ ಅಟ್ಯಾಚ್ಮೆಂಟೇ ಅಂದ್ಕೊಳ್ಳಿ. ಆದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಮು ಯಾವಾಗಲೂ ಜೊತೆಯಲ್ಲಂತೂ ಇರೋಕ್ಕಾಗಲ್ಲ. ಟೈಮ್ ಇದ್ದಾಗ ಟೈಮ್ ಕೊಡಬೇಕು. ಆ ಟೈಮ್ ಇದ್ದಾಗ ಯಾವುದೇ ಅಲ್ಲಿ ಆ ಟೈಮಲ್ಲಿ ನಮಗೆ ಅಷ್ಟು ಗೊತ್ತಾಗಲ್ಲ, ತಿಳುವಳಿಕೆ ಗೊತ್ತಾಗೋ ಟೈಮಲ್ಲಿ ಆ ಟೈಮೇ ಸಿಗಲ್ಲ. ಈ ಥರ